ಎಲ್ಲಿ ಪ್ರವಾಹ ಬಂದಿದೆ, ಹೆಚ್ಚು ಮಳೆ ಆಗಿದೆ, ಬೆಳೆ ಹಾನಿ, ಇನ್ಶೂರೆನ್ಸ್ ಎಲ್ಲಿಲ್ಲ ಅಲ್ಲಿ ಪರಿಹಾರ ಕೊಡ್ಲಿಕ್ಕೋಸ್ಕರನೇ ಈ ಜಾಯಿಂಟ್ ಸರ್ವೆ ಸಿಗುತ್ತೆ. ದಿವಸ ಮೊನ್ನೆ ಇದ್ದದ್ದು ಜಾಸ್ತಿ ಆಗಿದೆ, ನೆನ್ನೆ ಇದ್ದದ್ದು ಜಾಸ್ತಿ ಆಗಿದೆ. ಈಗಾಗಲೇ ಹೆಚ್ಚು ಕಡಿಮೆ 9 ಲಕ್ಷದವರೆಗೂ ಟೋಟಲಿ ಆಗಿದೆ. ಇಲ್ಲೇ ಈ 4 ಜಿಲ್ಲೆಲೇ 6 ರಿಂದ 7 ಲಕ್ಷ ಆಗಿದೆ. ನೋಡಪ್ಪ, ದಯಮಾಡಿ ನೀವೆಲ್ಲ ಸ್ನೇಹಿತರು, CM ಅವರು ಜೊತೆಲಿ ನಾವು ಬಂದಿದ್ದೀವಿ. CM ಅವರು ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಈಗ ಹೊರಟಿದ್ದಾರೆ. ಬಂದು 1 ಗಂಟೆ ಮೀಟಿಂಗ್ ಮಾಡಿ ಹೇಳೋನಾಗ ನಾನು ಈಗ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ. ಓಕೆ, ಮಾಹಿತಿ ಕೊಡಲಿಕ್ಕೆ ಕೃಷಿ ಸಚಿವರು, ತೀರ್ಮಾನನ ಹಣಕಾಸಿನ ಸಚಿವರೇ CM ಅವರೇ ತಗೋತಾರೆ. ಖಂಡಿತ ಅದು ಮಾತನಾಡೋದು ಅಲ್ಲಲ್ಲ, ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಆದರೂ ಮುಖ್ಯಮಂತ್ರಿಯವರು ನಾವು ರೈತರ ಪರ ಇರ್ತೀವಿ, ರೈತರಿಗೆ ತೊಂದರೆ ಆಗದೆ ನೋಡ್ಕೊತೀವಿ. ಒಂದು ನಿಮಿಷ, ಪ್ರಕೃತಿ ನಮ್ಮ ಕೈಲಿಲ್ಲ, ನಿಮ್ಮ ಕೈಲೂ ಇಲ್ಲ. ಆದರೆ ಆ ನಷ್ಟ ಆದವ್ರ ಪರವಾಗಿ ನಾವು ನಿಲ್ತೀವಿ ಸರ್ಕಾರ. ಹೌದು, ಮಧ್ಯಾಹ್ನ ಮೀಟಿಂಗ್ ಆದಮೇಲೆ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡೋದ್ರಿಂದ ಸೊ ಈಗ ನಾನು ಈಗ ಈ ಕ್ಷಣದಲ್ಲಿ ಮಾತನಾಡ್ತಕ್ಕಂಥ ಸೂಕ್ತ ಇಲ್ಲ. ಒಟ್ಟು ಇಡೀ ಸರ್ಕಾರವೇ ಇಲ್ಲಿದೆ ಅನ್ಕೋಬೋದು. ಮುಖ್ಯಮಂತ್ರಿ ಇದ್ದ ಮೇಲೆ ಇಡೀ ಸರ್ಕಾರವೇ ಇಲ್ಲಿದೆ ಅಂತ. ಖಂಡಿತ ಆಲ್ರೆಡಿ ಈ NDRFನಲ್ಲಿ SDRFನಲ್ಲಿ ಪರಿಹಾರ ಕೊಡಲಿಕ್ಕೆ ಏನು ತಯಾರಿತ್ತು ಅದು ಮತ್ತೆ ಎಕ್ಸ್ಟೆಂಡ್ ಆದ್ರಿಂದ ಪ್ರಭಾವ 1 ವಾರ ಲೇಟ್ ಆಗಿದೆ. ಇವತ್ತು ತೀರ್ಮಾನ ಆಗುತ್ತೆ. ನೀವು ಕೇಳ್ತಾ ಇರೋದು ವಿಮೆ ಇರೋರಿಗೆ ಪರಿಹಾರ ಸಿಕ್ಕಿದೆ. ವಿಮೆ ಇಲ್ಲದೇ ಇರೋರಿಗೆ ಇವತ್ತು ನಾವು ಏನೇನು ಪೊಸಿಷನ್ಲಿದೆ ಮೀಟಿಂಗ್ ಮಾಡಿ CM ಘೋಷಣೆ ಮಾಡ್ತೀವಪ್ಪ. ಅದಕ್ಕೋಸ್ಕರ ವಿಮೆ ಮಾಡಿಸ್ಕೋಬೇಕು ಅಂತ ಎಲ್ರಿಗೂ ನಾವು ರೈತರಿಗೆ ಸಾಕಷ್ಟು ಇಡೀ ಸರ್ಕಾರ ಈ 2 ವರ್ಷದಲ್ಲಿ ಸ್ಕೀಮ್ನು ಚೇಂಜ್ ಮಾಡಿದ್ವಿ. ಮೊದಲಿದ್ದಂಥ ಸ್ಕೀಮ್ ಬಿಟ್ಟು ಈ ಸಲ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಬರ್ಡನ್ ಆದ್ರೂ 80-120 ಮಾಡಲಲ್ಲಿ ಚೇಂಜ್ ಮಾಡಿ ಕಂಪನಿಗಳಿಗೆ ಯಾವುದೇ ಥರದ ಅನುಕೂಲ ಆಗಬಾರ್ದು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಭಾಗದ ಶಾಸಕರೆಲ್ಲ ಒತ್ತಡದ ಮೇಲೆ ಚೇಂಜ್ ಮಾಡಿದ್ದೀವಿ. ಸೊ ಸರ್ಕಾರ ಮಲಗಿದೆ ಅಂತ ಹೇಳೋರಲ್ಲ, ನಿಜವಾದ ಮಲಗಿದವರು ವಿರೋಧ ಪಕ್ಷದವರು ಈಗ ಎದ್ದಿದ್ದಾರೆ. ನಾವು ಆಲೇ 1 ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಸ್ಥಳೀಯ ಜಿಲ್ಲಾ ಮಂತ್ರಿಗಳು, ಶಾಸಕರು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ, ಇದು 2ನೇ ಸಲ ಸರ್ವೆ ನಡೀತಾ ಇದೆ, ಜಾಯಿಂಟ್ ಸರ್ವೆ ನಡೀತಾ ಇದೆ. ಈಗ 15 ಡೇಸ್ ಹಿಂದೆಯೇ 5 ಲಕ್ಷದಿಂದ 6 ಲಕ್ಷ ಜಾಯಿಂಟ್ ಸರ್ವೆನಲ್ಲಿ ಈ ರಾಜ್ಯದಲ್ಲಿ ಡ್ಯಾಮೇಜ್ ಆಗಿದ್ದು ಕ್ರಾಪನ್ನು ಐಡೆಂಟಿಫೈ ಮಾಡಿದ್ದು. ವಿಡಿಯೋ ಕಾನ್ಫರೆನ್ಸ್ನು ಸಹ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದು. ಅದಾದಮೇಲೆ ಮತ್ತೆ ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ, ಪ್ರವಾಹ ಬಂದು ಡ್ಯಾಮೇಜ್ ಆಗಿದೆ. ನಿರಂತರವಾಗಿ ಇವತ್ತು ಕಟ್ ಆಫ್ ಡೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿಯವರು ಹೆಲಿಕಾಪ್ಟ್ರಲ್ಲಿ 3-4 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡಿ ರಿವ್ಯೂ ಮಾಡಿ ಏನು ಪರಿಹಾರ ಯಾವ ರೀತಿ ಯಾವತ್ತು ಯಾವ ಪೊಸಿಷನಲ್ಲಿದೆ, ಯಾವತ್ತಿಂದ ಕೊಡಬಹುದು ಎಲ್ಲವನ್ನೂ ಸಹ ಅಧಿಕಾರಿಗಳು ಆಲ್ DC ಇದ್ದಾರೆ, ರೆವಿನ್ಯೂ ಇಲಾಖೆ ಅಧಿಕಾರಿಗಳಿದ್ದಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರಿದ್ದಾರೆ, ಎಲ್ಲರ ಸಮಕ್ಷಮ ಮತ್ತು ಶಾಸಕರು ಮತ್ತು ಮಂತ್ರಿಗಳಿರ್ತಾರೆ. ಅದನ್ನು ಮಾಡೋದು. ಏನಾಗುತ್ತೆ, ವಿರೋಧ ಪಕ್ಷರು ತೀಟೆ ಮಾಡೋಕ್ಕೋಸ್ಕರ ತೀಟೆ ಮಾಡ್ತೀವಿ, ಮಾತಾಡೋಕ್ಕೋಸ್ಕರ ಮಾತಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಜನರ ಪರ ಇದ್ದೀವಿ. ಹಿಂದೆ ಕಳೆದ ಬಾರಿ ಗುಲ್ಬರ್ಗಾದಲ್ಲಿ ಪ್ರಾಬ್ಲಮ್ ಆದಾಗ ಇತಿಹಾಸದಲ್ಲಿ 500 ಕೋಟಿ ಇದನ್ನು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ. ಅದರಲ್ಲಿ 300 ಮೊದಲಾಗಿತ್ತು, ಮತ್ತೆ 300 ಚಿಲ್ಲರೆ, ಮೊನ್ನೆ 200 ಆಯಿತು, 150 ರಿಲೀಸ್ ಆಗಿದೆ. ಕೆಲವರಿಗೆ ಅಕೌಂಟ್ಗೆ ಇನ್ನೂ ಹೋಗಿಲ್ಲ. ಇಷ್ಟು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಹತ್ರ, ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂಥ ಅವಶ್ಯಕತೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.